ಜೈ ಹಿಂದ್. SBI ಬ್ಯಾಂಕ್ನಲ್ಲಿ 9,124 ಕ್ಲರ್ಕ್ ಹುದ್ದೆಗಳನ್ನ ಕರೆದಿದ್ದಾರೆ. ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು ಆಗಸ್ಟ್ 31. ಇದೇ ತಿಂಗಳು 31ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರುತ್ತೆ. ಯಾರಿಗೆಲ್ಲ ಡಿಗ್ರಿ ಆಗಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು ಗಾಯ್ಸ್. SBI ಅಲ್ಲಿ ಕ್ಲರ್ಕ್ ಹುದ್ದೆಗಳು ಇದಾಗಿರುತ್ತೆ. ಜೂನಿಯರ್ ಅಸೋಸಿಯೇಟ್ ಅಂತ ಕೂಡ ಹೇಳ್ತಾರೆ. ಇದು ಆಲ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ. ಅದರ ಜೊತೆಗೆ ಮ್ಯಾಕ್ಸಿಮಮ್ ಆಫ್ ನಂಬರ್ಸ್ ಅಲ್ಲಿ ನಮ್ಮ ಕರ್ನಾಟಕಕ್ಕೂ ಕೂಡ ವೇಕೆನ್ಸಿನ ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಯಾರು ಈ ಜಾಬ್ಗೆ ಅಪ್ಲೈನ ಮಾಡಬಹುದು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏಜ್ ಕ್ರಿಟೇರಿಯಾ ಏನು, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ರಿಟರ್ನ್ ಎಕ್ಸಾಮ್ ಯಾವ ತರ ಇರುತ್ತೆ, ಮತ್ತೆ ಸೆಲೆಕ್ಷನ್ ಆದ್ಮೇಲೆ ಜಾಬ್ ಯಾವ ತರ ಇರುತ್ತೆ, ವರ್ಕ್ ಯಾವ ತರ ಇರುತ್ತೆ, ಎಲ್ಲೆಲ್ಲಿ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ, ಕರ್ನಾಟಕದಲ್ಲೇನಾ ಅಥವಾ ಆಲ್ ಓವರ್ ಇಂಡಿಯಾ ಹೋಗ್ಬೇಕಾ, ಏಜ್ ಲಿಮಿಟ್ ಎಷ್ಟಿರುತ್ತೆ, ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತೆ, ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಫೈನಲಿ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದ್ರೆ ವರ್ಕ್ ಯಾವ ತರ ಇರುತ್ತೆ, ಈ ಎಲ್ಲ ಇನ್ಫಾರ್ಮೇಶನ್ ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಗೈಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ನೋಡ್ತಾ ಇರ್ತೀರಾ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಜೆನ್ಯೂನ್ ಆಗಿರುವಂತ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ SBI ಕ್ಯಾಂಡಿಡೇಟ್ಸ್ಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲಿಜಿಬಿಲಿಟಿ ಕ್ರಿಟೇರಿಯಾ ತಿಳ್ಕೊಳ್ಳೋದಕ್ಕೂ ಮೊದಲು ಈ ಜಾಬ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ತರ ಇರುತ್ತೆ ವರ್ಕ್, ನೀವು ಜಾಯಿನ್ ಆದ್ಮೇಲೆ ಏನೇನು ವರ್ಕ್ ಇರುತ್ತೆ, ಟ್ರೈನಿಂಗ್ ಎಲ್ಲ ಯಾವ ತರ ಕೊಡ್ತಾರೆ, ಪೋಸ್ಟಿಂಗ್ ಎಲ್ಲೆಲ್ಲಿ ಇರುತ್ತೆ ಅದನ್ನ ತಿಳ್ಕೊಳ್ಳೋಣ. ವಿಡಿಯೋ ಎಂಡಿಂಗ್ ನಲ್ಲಿ ಜಾಬ್ ಕ್ರಿಟೇರಿಯಾ ಬಗ್ಗೆ ಹೇಳ್ತೀನಿ. ಈಗ ಜಾಯಿನ್ ಆದ್ಮೇಲೆ ನಿಮಗೆ 6 months ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಅಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್, ಫೈನಾನ್ಷಿಯಲ್, ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ರೂಲ್ಸ್, ಓವರ್ ಆಲ್ ಬ್ಯಾಂಕ್ ರಿಲೇಟೆಡ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಆದ್ಮೇಲೆ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಪೋಸ್ಟಿಂಗ್ ಮಾಡ್ತಾರೆ. ಈ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರು ಕೂಡ ಈ ರಿಕ್ರೂಟ್ಮೆಂಟ್ ಅಲ್ಲಿ ಸ್ಟೇಟ್ ವೈಸ್ ವೇಕೆನ್ಸಿನ ಡಿವೈಡ್ ಮಾಡಿದ್ದಾರೆ ಗೈಸ್. ಈ ರಿಕ್ರೂಟ್ಮೆಂಟ್ ಅಲ್ಲಿ ಕರ್ನಾಟಕಕ್ಕೆ 760 ವೇಕೆನ್ಸಿ ಇದೆ. ಮತ್ತೆ ಬ್ಯಾಕ್ಲಾಗ್ ವೇಕೆನ್ಸಿ 300+, ಟೋಟಲ್ 1000+ ವೇಕೆನ್ಸಿನ ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ ಗೈಸ್. ಸೊ ನೀವು ಜಾಯಿನ್ ಆದ್ಮೇಲೆ ನಿಮ್ಮ ಜಾಬ್ ಆಲ್ ಓವರ್ ಕರ್ನಾಟಕದಲ್ಲಿ ಇರುತ್ತೆ. ಯಾವ ಯಾವ ಬ್ಯಾಂಕ್ಗಳಲ್ಲಿ ವೇಕೆನ್ಸಿ ಇರುತ್ತೆ ಆ ಬ್ಯಾಂಕ್ಗಳಲ್ಲಿ ನಿಮಗೆ ಜಾಬ್ನ ಕೊಡ್ತಾರೆ. ಔಟ್ ಆಫ್ ಸ್ಟೇಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರೆಲ್ಲ ಡಿಗ್ರಿ ಆಗಿದೆ ಅವ್ರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಗೈಸ್. ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತೀರಾ ಅವ್ರಿಗೆ ಕರ್ನಾಟಕದಲ್ಲೇ ಸೆಂಟ್ರಲ್ ಗೌರ್ಮೆಂಟ್, ಅದು SBI ಅಂತ ಪ್ರತಿಷ್ಠಿತ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. SBI ಕ್ಲರ್ಕ್ ಪೋಸ್ಟ್ಗೆ ನೀವು ಜಾಯಿನ್ ಆದ್ಮೇಲೆ ಕ್ಲರ್ಕ್ ಜಾಬ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಕಸ್ಟಮರ್ಸ್ ಎಲ್ಲ ಅಮೌಂಟ್ ಕಟ್ಟೋದಕ್ಕೆ ಬರ್ತಾರೆ, ವಿಡ್ರಾ ಮಾಡೋಕ್ ಬರ್ತಾರೆ. ಆ ಕೆಲಸಗಳನ್ನ ಮಾಡೋದು, ಈಗ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ವಿಡ್ರಾ ಮಾಡೋದು, ಮತ್ತೆ ಕಸ್ಟಮರ್ ನ ಹ್ಯಾಂಡಲ್ ಮಾಡೋದು, ಅಕೌಂಟ್ ರಿಲೇಟೆಡ್ ಸರ್ವಿಸ್, ಬ್ಯಾಂಕ್ ಸರ್ವಿಸ್ ಬಗ್ಗೆ ಕಸ್ಟಮರ್ಗೆ ಇನ್ಫಾರ್ಮೇಶನ್ ಕೊಡೋದು, ಮತ್ತೆ ಕಸ್ಟಮರ್ ಕೇರ್ ವರ್ಕ್ ಕೂಡ ಇದರಲ್ಲಿ ಮಾಡಬೇಕಾಗುತ್ತೆ. ಇದಿಷ್ಟೇ ವರ್ಕ್ ಇರುತ್ತೆ, ಬೇರೆ ಏನು ವರ್ಕ್ ಇರೋದಿಲ್ಲ. ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ವರ್ಕಿಂಗ್ ಟೈಮು 10 to 5 ಇರುತ್ತೆ. ಮತ್ತೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸಂಡೇಸು, ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲೆಲ್ಲ ನಿಮ್ಗೆ ರಜೆ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ನಿಮ್ಗೆ ಮೆಡಿಕಲ್ ಲೀವ್, ಸಿಕ್ ಲೀವ್ ಅಂತೆಲ್ಲ ಇರುತ್ತೆ, ಇಯರ್ಲಿ ಇಸ್ಟ್ ಲೀವ್ ಅಂತ. ಹಾಗಾಗಿ ಯಾರ್ದೆಲ್ಲ ಡಿಗ್ರಿ ಆಗಿದೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ SBI ಅಲ್ಲಿ ಅಂತಾನೆ ಹೇಳ್ಬೋದು ಗೈಸ್. ಈಗ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ಆಲ್ ಓವರ್ ಇಂಡಿಯಾ ವೇಕೆನ್ಸಿ 9,124 ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 760 ವೇಕೆನ್ಸಿ ಈ ವರ್ಷದ ಬಿಟ್ಟಿದ್ದಾರೆ. ಮತ್ತೆ ಬ್ಯಾಕ್ಲಾಗ್ ವೇಕೆನ್ಸಿ ಅಂದ್ರೆ ಲಾಸ್ಟ್ ಇಯರ್ ಏನೊಂದು ವೇಕೆನ್ಸಿ ಬಿಟ್ಟಿದ್ರು ಅದು ಫಿಲ್ ಆಗಿರಲ್ಲ ಕೆಲವೊಂದು ರೀಸನ್ ಗಳಿಂದ, ಅದನ್ನ ಮತ್ತೆ ಈ ವರ್ಷಕ್ಕೆ ಆಡ್ ಮಾಡ್ತಾರೆ. ಸೊ ಎಲ್ಲ ಸೇರಿ 1000 ವೇಕೆನ್ಸಿ ವರೆಗೂ ಇದೆ. ಆದ್ರೆ ಏನು ಬ್ಯಾಕ್ಲಾಗ್ ಇದೆ ಅದು ಫ್ರೆಶರ್ಸ್ಗಿಲ್ಲ, ಅದು PWD ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇರೋದು. ಫ್ರೆಶರ್ಸ್ಗೆ 760 ವೇಕೆನ್ಸಿನ ಬಿಟ್ಟಿದ್ದಾರೆ ಗೈಸ್. ಕ್ಯಾಟಗರಿ ವೈಸ್ ನೋಡೋದಾದ್ರೆ SC ಅವರಿಗೆ 121, ST 53 ವೇಕೆನ್ಸಿ, OBC 205 ವೇಕೆನ್ಸಿ, EWS 76, ಜನರಲ್ 305, ಟೋಟಲ್ 760 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತೆ PWBD ಅಂದ್ರೆ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ V1 8 ವೇಕೆನ್ಸಿ, H1 8 ವೇಕೆನ್ಸಿ, LD 8, ಮತ್ತೆ D&E 7 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತೆ XS 76 ವೇಕೆನ್ಸಿ, DXS 34 ವೇಕೆನ್ಸಿ ಬಿಟ್ಟಿದ್ದಾರೆ. ಮತ್ತೆ ಬ್ಯಾಕ್ಲಾಗ್ ವೇಕೆನ್ಸಿಯಲ್ಲಿ ಫ್ರೆಶರ್ಸ್ಗೆ SC ST OBC ಯಾರಿಗೂ ಬ್ಯಾಕ್ಲಾಗ್ ವೇಕೆನ್ಸಿ ಇಲ್ಲ. PWBD ಅವ್ರಿಗೆ ಮಾತ್ರ ಬ್ಯಾಕ್ಲಾಗ್ ವೇಕೆನ್ಸಿ ಬಿಟ್ಟಿದ್ದಾರೆ ಗೈಸ್. ಇಂಪಾರ್ಟೆಂಟ್ ಡೇಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಆಗಸ್ಟ್ 11ಕ್ಕೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 31. ಈ ಡೇಟ್ ಒಳಗಡೆ ಅಪ್ಲೈನ ಮಾಡಿ. ಮತ್ತೆ ಅದ್ರ ಜೊತೆಗೆ ಈ ಎಕ್ಸಾಮ್ ಡೇಟ್ಗಳನ್ನು ಕೂಡ ಇವಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ.
ಪ್ರಿಲಿಮಿನರಿ ಎಕ್ಸಾಮ್ ಡೇಟು 27 ಸೆಪ್ಟೆಂಬರ್ಗೆ ಕಂಡಕ್ಟ್ ಮಾಡ್ತಾರೆ, ಮತ್ತೆ ಅಕ್ಟೋಬರ್ 3ನೇ ತಾರೀಕು ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿದು 2 ಡೇಟ್ ಇದೆ, 27 ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ 3ಕ್ಕೆ. ಮೇನ್ ಎಕ್ಸಾಮು ನವೆಂಬರ್ 27ಕ್ಕೆ ಕಂಡಕ್ಟ್ ಮಾಡ್ತಾರೆ. ನವೆಂಬರ್ 27ಕ್ಕೆ ಮೇನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಗೈಸ್. ಸ್ಯಾಲ್ರಿ 24,050 ರೂಪಾಯಿಂದ 64,480 ರೂಪಾಯಿ ಇರುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ 24,050 ರೂಪಾಯಿ. ಅದ್ರ ಜೊತೆಗೆ ನಿಮ್ಮ ಜಾಬು ಯಾವ ಸಿಟಿಯಲ್ಲಿ ಇರುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಸ್ಯಾಲ್ರಿ ಹೈಕ್ ಆಗುತ್ತೆ. ಅಪ್ಲಿಕೇಶನ್ ಫೀಸು ಜನರಲ್ಲು OBC EWS ಅವರಿಗೆ 750 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. SC ST PWD ಅವರಿಗೆ ಯಾವುದೇ ಅಪ್ಲಿಕೇಶನ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಯಾವುದೇ ಡಿಗ್ರಿಯನ್ನ ನೀವು ಪಡೆದಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. BA BSc BCom BBA BBM BCA BE ಈ ತರ ಯಾವುದೇ ಡಿಗ್ರಿ ಆಗಿದ್ರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಮತ್ತೆ ಯಾರೆಲ್ಲ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಇವಾಗ ಇದ್ದೀರಾ ಅವರು ಕೂಡ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇನ್ನು ಡಿಗ್ರಿ ಆಗಿಲ್ಲ, ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದೆ, 3 ಮಂತ್ಸ್ ಇದೆ, ಕೆಲವರು ಎಕ್ಸಾಮ್ ಬರೀತಾ ಇದೀವಿ ಅಂತಿದ್ದೀರಾ, ಅಂತವರು ಕೂಡ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದ್ರೆ 20 ರಿಂದ 28 ವರ್ಷ ಏಜ್ ಆಗಿರ್ಬೇಕು. 18 ಅಲ್ಲ, 20 ರಿಂದ ಕೇಳಿದರೆ 20 ರಿಂದ 28 ಆಗಿರ್ಬೇಕು. ಏಪ್ರಿಲ್ 1, 2026 ಏಜ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಏಪ್ರಿಲ್ 1ಕ್ಕೆ ನಿಮ್ಗೆ 20 ವರ್ಷಕ್ಕಿಂತ ಕಡಿಮೆ ಇರಬಾರ್ದು, 28 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿದರೆ 2/4/98 ರಿಂದ 1/4/2006 ಈ ಡೇಟ್ ಆಫ್ ಬರ್ತ್ ಒಳಗಡೆ ನೀವು ಹುಟ್ಟಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾದ್ರೆ OBC ಅವರಿಗೆ 3 ವರ್ಷ, SC ST 5 ವರ್ಷ, PWD ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟೇಜ್ 1 ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ ಮೇನ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮೇನ್ ಎಕ್ಸಾಮಿನೇಷನ್ ಆದ್ಮೇಲೆ ಲೋಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಾದ್ಮೇಲೆ DV ಇರುತ್ತೆ. DV ಆದ್ಮೇಲೆ DME ಆದ್ಮೇಲೆ ಫೈನಲ್ ಮೆರಿಟ್ ನ ಬಿಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ 100 ಮಾರ್ಕ್ಸ್ಗೆ ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. 1 ಅವರ್ ಅಲ್ಲಿ ಈ ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದ್ರ ಸಬ್ಜೆಕ್ಟ್ಗಳು ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಮಾರ್ಕ್ಸ್ ಇರುತ್ತೆ, ನ್ಯೂಮೆರಿಕಲ್ ಎಬಿಲಿಟಿ 35 ಮಾರ್ಕ್ಸ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ 35 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ಕ್ವಶನ್ ನ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಸ್ಟೇಜ್ 1 ನ ಕ್ಲಿಯರ್ ಮಾಡಿದ್ರಿ, ನೆಕ್ಸ್ಟ್ ನಿಮ್ಗೆ ಸ್ಟೇಜ್ 2 ಅಲ್ಲಿ ಮೈನ್ ಎಕ್ಸಾಮ್ ನ ಮಾಡ್ತಾರೆ. ಮೈನ್ ಎಕ್ಸಾಮು 200 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. 2 ಅವರ್ 40 ನಿಮಿಷದಲ್ಲಿ ಈ ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಸಬ್ಜೆಕ್ಟ್ಗಳು ಬಂದು ಜನರಲ್ ಮತ್ತೆ ಫೈನಾನ್ಷಿಯಲ್ ಅವೇರ್ನೆಸ್ 50 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲಿಷು 40 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ 50 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಮತ್ತೆ ಕಂಪ್ಯೂಟರ್ ಎಬಿಲಿಟಿ 60 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ಗೆ ಮೇನ್ ಎಕ್ಸಾಮ್ ಇರುತ್ತೆ. 2 ಅವರ್ 40 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. -25 ಮಾರ್ಕ್ಸ್ ನ ಒಂದು ಕ್ವಶನ್ ತಪ್ಪು ಮಾಡಿದ್ರೆ ಕಟ್ ಮಾಡ್ತಾರೆ. ಇದಾದ್ಮೇಲೆ 3rd ಸ್ಟೇಜ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ನ ಮಾಡ್ತಾರೆ. ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ಅಂದ್ರೆ ಏನು? ನೀವು ಕರ್ನಾಟಕದವರು ಕರ್ನಾಟಕದಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತೀರಾ. ನೀವು 10th ಮತ್ತೆ PUC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡನ ಓದಿದ್ರೆ ಈ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ನ ಬರೆಯೋ ಅವಶ್ಯಕತೆ ಇಲ್ಲ. ಯಾರೆಲ್ಲ CBSE ಪ್ಯಾಟರ್ನ್ ಅಥವಾ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ 10th 2nd PUC ಮಾಡಿರ್ತಾರೆ, ಅವರು ಕನ್ನಡನ ಓದಿರಲ್ಲ, ಕನ್ನಡ ಎಕ್ಸಾಮ್ ನ ಬರ್ದಿರಲ್ಲ, ಅಂತವ್ರಿಗೆ ಈ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಅದರ್ವೈಸ್ ಈ ಎಕ್ಸಾಮ್ ಇರೋದಿಲ್ಲ. ಪ್ರಿಲಿಮಿನರಿ ಆಯ್ತು, ಮೇನ್ಸ್ ಆಯ್ತು, ಅದಾದ್ಮೇಲೆ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮ್ ಆಯ್ತು, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ DME ಜೊತೆಲೇ ಮಾಡ್ತಾರೆ. ಈ ಹುದ್ದೆಗಳಿಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು 10th ಮಾರ್ಕ್ಸ್ ಕಾರ್ಡು, 2nd PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಮತ್ತೆ ಡಿಗ್ರಿ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೈಸಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, EWS ಸರ್ಟಿಫಿಕೇಟು, ಮತ್ತೆ ಯಾರೆಲ್ಲ PWBD ಇದ್ದೀರಾ ಅವರಿಗೆ PWBD ಸರ್ಟಿಫಿಕೇಟು. ಇದಿಷ್ಟು ಸರ್ಟಿಫಿಕೇಟ್ ನ ನೀವು ಜೆರಾಕ್ಸ್ ಮಾಡಿಸಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಗಾಯ್ಸ್. ಮತ್ತೆ DV ಟೈಮ್ ಅಲ್ಲಿ ಏನೇನು ಜೆರಾಕ್ಸ್ ನೀವು ಅಪ್ಲೋಡ್ ಮಾಡ್ತೀರಾ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಗೊಂಡು ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಮೆಡಿಕಲ್ ಮಾಡ್ತಾರೆ. ಮೆಡಿಕಲ್ ಎಲ್ಲ ಇದು ನಾರ್ಮಲ್ ಆಗಿ ಇರುತ್ತೆ. ಏನು ಮಿಲಿಟರಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವ ತರ ಮೆಡಿಕಲ್ ಮಾಡ್ತಾರೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಇರಲ್ಲ, ನಾರ್ಮಲ್ ಸ್ಟ್ಯಾಂಡರ್ಡ್ ಅಲ್ಲಿ ಮೆಡಿಕಲ್ ನ ಮಾಡ್ತಾರೆ. ಅದಾದ್ಮೇಲೆ ಫೈನಲ್ ಮೆರಿಟ್ ನ ಬಿಡ್ತಾರೆ. ಇವಾಗ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗ್ಬಿಟ್ಟು SBI ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಕರೆಂಟ್ ಓಪನಿಂಗ್ ಸೆಕ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ SBI ಕ್ಲರ್ಕ್ ರಿಕ್ರೂಟ್ಮೆಂಟ್ 2026 ಅಂತ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ ಪೇಮೆಂಟ್ ಆಪ್ಷನ್ ಇರುತ್ತೆ, 750 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ರಿವ್ಯೂ ಆಪ್ಷನ್ ಬರುತ್ತೆ. ಸ್ಟಾರ್ಟಿಂಗ್ ಇಂದ ಒಂದ್ಸಲ ಎಂಡಿಂಗ್ ವರೆಗೂ ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅದಾದ್ಮೇಲೆ
ಸಬ್ಮಿಟ್ ಮಾಡಿ ಪ್ರಿಂಟ್ ತಗೊಂಡು ಮನೆಗೆ ನಡೀರಿ. ಇದಿಷ್ಟು ಆಯ್ತು ಎಲಿಜಿಬಿಲಿಟಿ ಕ್ರಿಟೇರಿಯಾ ಮತ್ತೆ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದಂತ. ಇವ್ರ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಅಪ್ಲೈ ಲಿಂಕ್ ಅಂತ ಬರುತ್ತೆ. ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳಿದ್ರೆ ಬೇಸಿಕ್ ಡೀಟೇಲ್ಸ್ ಮತ್ತೆ ಎಜುಕೇಶನ್ ಡೀಟೇಲ್ಸ್ ಪ್ರತಿಯೊಂದು ಡೀಟೇಲ್ಸ್ ಕೇಳಿದರೆ ಅದನ್ನೆಲ್ಲ ನೋಡಿಕೊಂಡು ಫಿಲ್ ಮಾಡಿ. ಅದಾದ್ಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ, ಸಿಗ್ನೇಚರ್ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡಿ. ಮತ್ತೆ ಒಂದೆರಡು ಮೂರು ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಲಾಸ್ಟ್ ಅಲ್ಲಿ ಪೇಮೆಂಟ್ ಆಪ್ಷನ್ ಇರುತ್ತೆ. ಇವಾಗ ಈ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಒಂದು ಸಜೆಷನ್ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ ಗಾಯ್ಸ್. ಮೊದಲನೇದಾಗಿ ನೀವು ಪ್ರಿಲಿಮಿನರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಅದರಲ್ಲಿ 3 ಸಬ್ಜೆಕ್ಟ್ ಇರುತ್ತೆ. ರೀಸನಿಂಗು, ಕ್ವಾಂಟಿಟಿ ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷು, ಈ 3 ಸಬ್ಜೆಕ್ಟ್ ಇರುತ್ತೆ. ಅದಕ್ಕೆ ನಿಧಾನವಾಗಿ ಒಂದು ಟಚ್ ಅಪ್ ನ ತಗೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಸ್ವಲ್ಪ ದಿನ ಆದ್ಮೇಲೆ ಮೇನ್ಸ್ಗೆ ಕೂಡ ಪ್ರಿಪೇರ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಹಾಗಾಗಿ ಮೇನ್ಸು 200 ಮಾರ್ಕ್ಸ್ ಇರೋದ್ರಿಂದ ಅದಕ್ಕೂ ಜಾಸ್ತಿ ಟೈಮ್ ಇವಾಗ್ಲಿಂದಾನೇ ಕೊಡಬೇಕಾಗುತ್ತೆ ಗೈಸ್. ಮತ್ತೆ ಅವಾಗಲೇ 4-5 ಸಬ್ಜೆಕ್ಟ್ ಹೇಳಿದೆ ಮೇನ್ಸ್ ಏನೇನಿದೆ ಅಂತ, ಅದಕ್ಕೂ ಕೂಡ ಇವಾಗ್ಲಿಂದಾನೇ ಪ್ರಿಪೇರ್ ಆಗಿ. ಮತ್ತೆ ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತಾ ಇರಿ. ಮತ್ತೆ ಡೈಲಿ ಕನ್ಸಿಸ್ಟೆನ್ಸಿನ ತೋರಿಸಿ 1 ರಿಂದ 2 ಅವರ್, 2 ರಿಂದ 4 ಅವರ್ ಈ ತರ ಟೈಮಿಂಗ್ ನ ಜಾಸ್ತಿ ಕೊಡ್ತಾ ಹೋಗಿ. ನೀವು ಇವಾಗ 2 ರಿಂದ 3 ತಿಂಗಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟೇ ನೀವು ಲೈಫ್ ಲಾಂಗ್ ಎಂಜಾಯ್ ಮಾಡ್ಬೋದು ಗೈಸ್. ಈ ಶೋಕಿ ಮಾಡೋದು, ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದು, ತಿರುಪೆ ಶೋಕಿ ಮಾಡೋದು, ಸುತ್ತಾಡೋದು, ಇದನ್ನೆಲ್ಲ ಬಿಟ್ಬಿಡಿ. ಇದರಲ್ಲಿ ಏನು ಯೂಸ್ ಇಲ್ಲ. ಇದೆಲ್ಲ ಟೆಂಪ್ರವರಿ ಶೋಕಿಗಳಷ್ಟೇ, ಪರ್ಮನೆಂಟ್ ಶೋಕಿ ಅಲ್ಲ. ನೀವು ಪರ್ಮನೆಂಟ್ ಶೋಕಿ ಮಾಡ್ಬೇಕಂದ್ರೆ ಒಂದು ಜಾಬ್ ಹಿಡೀರಿ, 35 ರಿಂದ 40 ಸಾವಿರ ಆದ್ರೂ ಸ್ಯಾಲ್ರಿ ಬರಬೇಕು ಮಂತ್ಲಿ. ಅವಾಗ ನೀವು ಹೆಂಗ್ ಬೇಕಾದ್ರೂ ಶೋಕಿ ಮಾಡ್ಬೋದು. ಮತ್ತೆ ನಿಮ್ಗೆ ಒಂದು ರೆಸ್ಪೆಕ್ಟ್ ಕೂಡ ಇರುತ್ತೆ. ಜನ ನಿಮ್ಮನ್ನ ನೋಡೋ ಲೆವೆಲ್ಲೇ ಚೇಂಜ್ ಆಗುತ್ತೆ. ಇವ್ನು ಜಾಬಲ್ಲಿ ಇದ್ದಾನೆ, ಜಾಬ್ ಹೋಗ್ತಾನೆ ಅಂತ. ಇವಾಗ ನೋಡೋದಕ್ಕೂ ಜಾಬ್ ಸಿಕ್ಕಿದ ಮೇಲೆ ನೋಡೋದಕ್ಕೂ ತುಂಬಾನೇ ಒಂದು ಚೇಂಜಸ್ ಇರುತ್ತೆ. ನಿಮ್ಗೊಂದು ಗತ್ತು ಗಮ್ಮತ್ ಅನ್ನೋದು ಬಂದಿರುತ್ತೆ. ಹಾಗಾಗಿ ಈ ಒಣಶೋಕಿ, ತಿರುಪಿ ಶೋಕಿಗಳನ್ನೆಲ್ಲ ಬಿಟ್ಟು ಓದೋದ್ರ ಮೇಲೆ ಫೋಕಸ್ ಮಾಡಿ. ಒಂದು 6 ತಿಂಗಳು ಎಲ್ಲದನ್ನು ಬಿಟ್ಬಿಡಿ, ಶೋಕಿನ ಜಾಬ್ ಮೇಲೆ ಫೋಕಸ್ ಮಾಡಿ, ಓದೋದ್ರ ಮೇಲೆ ಫೋಕಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ನೀವು ಒಂದ್ಸಲ ಜಾಬ್ ಗಿಟ್ಟಿಸ್ಕೊಂಡ್ರೆ ಅಂದ್ರೆ ಲೈಫ್ ಟೈಮ್ ನೀವು ಶೋಕಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ನಾನು ಸೋಲ್ಜರ್ 20ನೇ ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ. ಹಾರ್ಡ್ ವರ್ಕು ಮಾಡ್ತೀನಿ, ಡ್ಯೂಟಿಗಳನ್ನು ಮಾಡ್ತೀನಿ, ಲೈಫ್ ಎಂಜಾಯ್ ಮಾಡ್ತೀನಿ. ರಜೆ ಎಲ್ಲ ಹೋದಾಗ, ಟ್ರಿಪ್ಸ್ ಎಲ್ಲ ಹೋದಾಗ, ಫ್ಯಾಮಿಲಿ ಜೊತೆಲ್ಲ ಇದ್ದಾಗ ರೀಲ್ಸ್ ಮಾಡೋದು, ಶೋಕಿಗಳು ಮಾಡೋದು, ಎಂಜಾಯ್ ಮಾಡೋದು, ಪಾರ್ಟಿಗಳು ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀನಿ. ಇದೆಲ್ಲ ಹೆಂಗ್ ಸಾಧ್ಯ ಅಂದ್ರೆ ಜಾಬಲ್ಲಿ ಇದೀನಿ, ಅರ್ನ್ ಮಾಡ್ತಾ ಇದ್ದೀನಿ, ಲಕ್ಷ ಸ್ಯಾಲ್ರಿ ಬರುತ್ತೆ, ಅರ್ನ್ ಮಾಡ್ತಾ ಇದ್ದೀನಿ. ಸೊ ನಾನೇ ನಿಮ್ಗೆ ಮೋಟಿವೇಶನ್ ಅನ್ಕೊಂಡು ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ ಗೈಸ್. ನೀವು ಆರಾಮಾಗಿ ಲೈಫ್ ನ ಲೀಡ್ ಮಾಡಬಹುದು. ನೀವು 3 ರಿಂದ 4 ತಿಂಗಳು ಹಾರ್ಡ್ ವರ್ಕ್ ಮಾಡಿದ್ರೆ ಈ SBI ಕ್ಲರ್ಕ್ ಎಕ್ಸಾಮ್ ನ ಆರಾಮಾಗಿ ಕ್ರ್ಯಾಕ್ ಮಾಡಿ ನಮ್ಮ ಕರ್ನಾಟಕದಲ್ಲೇ ಜಾಬ್ ನ ಪಡಿಬಹುದು. ಮತ್ತೆ ಕರ್ನಾಟಕದಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನ ಮಾಡಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಮತ್ತೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದು. ಯಾರ್ದೆಲ್ಲ ಡಿಗ್ರಿ ಆಗಿದೆ ಅವರು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. 760 ವೇಕೆನ್ಸಿ ಅಂದ್ರೆ ಕಡಿಮೆ ಅಲ್ಲ ಗಾಯ್ಸ್. ಇದು ಆಲ್ ಓವರ್ ಕರ್ನಾಟಕ, ಬೇರೆಯವರು ಇದಕ್ಕೆ ಬರೋದಿಲ್ಲ. ನಮ್ಮ ಸ್ಟೇಟ್ ಅವ್ರಿಗೆ ಮಾತ್ರ ಬಿಟ್ಟಿರುವಂತ ವೇಕೆನ್ಸಿ. ಮತ್ತೆ ಆಲ್ ಓವರ್ ಇಂಡಿಯಾ ಎಲ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ. ನೀವು ಬರೀ ಕರ್ನಾಟಕದವರು ಕರ್ನಾಟಕದಲ್ಲೇ ಮಾತ್ರ ಅಪ್ಲೈ ಮಾಡಬೇಕು. ಹಾಗಾಗಿ ಹಾರ್ಡ್ ವರ್ಕ್ ನ ಮಾಡಿ ಎಕ್ಸಾಮ್ಗೆ ನಾನು ಹೆಂಗ್ ಹೇಳಿದೆ ಆ ಥರ ಪ್ರಿಪೇರ್ ಆಗಿ ಗೈಸ್. ಆರಾಮಾಗಿ ನೀವು ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು, ಜಾಬ್ ಗಿಟ್ಟಿಸ್ಕೋಬಹುದು ಗೈಸ್. ಇದಿಷ್ಟು ಇವತ್ತಿನ SBI ಕ್ಲರ್ಕ್ ಇನ್ಫಾರ್ಮೇಶನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಜೆನ್ಯೂನ್ ಆಗಿರುವಂತಹ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.